ನಮ್ಮಮ್ಮ ಹೇಳ್ತಲ್ಲ, ನಾನು ಮದುವೆ ಮಾಡ್ಕೊಳ್ಳೋ ಹುಡುಗ ಇದೇ ಊರು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕಂಗಿನ ರಿಚ್ ಆಗಿರ್ತಾನಲ್ವಾ, ಇದ್ದೇ ಇರ್ತಾನೆ. ಹ್ಮ್, ನಮ್ಮ ಅಮ್ಮನೇ ನೋಡೈತೆ ಅಂತಂದ್ಮೇಲೆ ಅಮ್ಮ ಯಾಕೆ ಸುಳ್ಳು ಹೇಳ್ತೈತೆ? ಸಾವುಕಾರ ಆಗಿರ್ತಾನೆ. ಈಗ ಅವನನ್ನ ಮೀಟ್ ಮಾಡೋಕ್ಕೆ ಹೋಗ್ಬೇಕಿತ್ತು. ಒಂದೇ ಒಂದ್ಸಲ ಹುಡುಗನ ಹತ್ರ ಮಾತಾಡಿ ಚೆನ್ನಾಗಿರೋದು ಅಂತ ಅನ್ನಿಸ್ತೈತೆ. ಹ್ಮ್, ಏನು ಮಾಡೋದು? ಅಮ್ಮಂಗೆ ಫೋನ್ ಮಾಡ್ಲಾ? ಅಮ್ಮಂಗೆ ಫೋನ್ ಮಾಡಿಬಿಟ್ಟು ನಂಬರ್ ಇಸ್ಕೊಬಿಟ್ಟು ಹೋಗ್ಬಿಟ್ಟು ಮಾತಾಡ್ಲಾ ಹುಡುಗನ ಹತ್ರ? ಹ್ಮ್, ನೋಡೋಣ ಇರು, ಅಮ್ಮಂಗೆ ಫೋನ್ ಮಾಡ್ತೀನಿ. ಅಮ್ಮ ಏನಂತೈತೋ. ಅಮ್ಮ ರಿಂಗ್ ಆಯ್ತೈತೆ, ಎತ್ತಮ್ಮ. ಈ ಮನೆಯಳಿಯ ಫೋನ್ ಆಗ್ತಾವಳೆ. ಅಯ್ಯೋ, ತಿರು ಮದುವೆ ಬೇಡ ಗಿಡ ಅಂದ್ಬಿಟ್ರೆ ತಲೆನೋವು. ಕೇಳೋಣ ಇರು. ಹಲೋ, ಹೇಳಮ್ಮಿ. ಅಮ್ಮ, ಅದು ನೀನೇ ಹೇಳ್ದಲ್ಲ, ನಾನು ಮದುವೆ ಮಾಡ್ಕೊಳ್ಳೋ ಹುಡುಗ ಇದೇ ಊರು ಅಂತ ಹೇಳ್ಬಿಟ್ಟು. ಹ್ಞೂ, ಅದೇ ಊರೇ ನೀನು. ಯಾಕಮ್ಮಿ? ಅದು ಅದು ಏನೂ ಇಲ್ಲ ಕಣಮ್ಮ. ಅದು ಹುಡುಗ ಹೆಂಗವನೇ ನೋಡ್ಬಿಟ್ಟು ಒಂದೇ ಒಂದು ಕಿತ ಅವ್ನ ತಾಗ ಮೀಟ್ ಮಾಡ್ಬಿಟ್ಟು ಮಾತಾಡ್ಬಿಟ್ಟು ಬರಣಿ ಅಂತ ಅನ್ಕೊಂಡಿವ್ನಿ ಕಣಮ್ಮ. ಅದಕ್ಕೆ ನಿನ್ನ ಹತ್ರ ಫೋನ್ ನಂಬರ್ ಇಸ್ಕೊಂಡು ಹೋಗ್ಬಿಟ್ಟು ಮಾತಾಡನಿ ಅಂತ. ಈ ವಿಷಯನ ಅಕ್ಕಂಗೂ ಆಮೇಲೆ ಈ ಬಂಗಾರಮ್ಮನ ಫ್ಯಾಮಿಲಿನವ್ರಿಗೆ ಯಾರಿಗೂ ಹೇಳಿಲ್ಲ ಕಣಮ್ಮ, ನೀನು ಹೇಳ್ದಂಗೆ ನೀನಿಯಾ. ಈ ಮನೆಯಾಳಿ ಮೀಟ್ ಮಾಡ್ಬಿಟ್ಟು ಆಮೇಲೆ ಅವನ ಹತ್ರ ದುಡ್ಡು ಕಾಸು ಏನಿಲ್ಲ ಅಂತ ಗೊತ್ತಾಗ್ಬಿಟ್ರೆ ಏನು ಮಾಡೋದು? ಮೀಟ್ ಮಾಡಬೇಡ ಅಂತ ಹೇಳಿದ್ರು ಇವಳು ಕೇಳಕ್ಕಿಲ್ಲ. ಏನಾರ ಒಂದು ಪ್ಲಾನ್ ಮಾಡ್ಬೇಕಲ್ಲ. ಹ್ಞೂ, ಇರು. ಆ, ಮಾಡು ಮಾಡು ಮಾಡು, ಮೀಟ್ ಮಾಡು. ನಾನು ಫಸ್ಟು ಆ ಹುಡುಗಂಗೆ ಫೋನ್ ಹಾಕ್ಬಿಟ್ಟು ಹೇಳ್ತೀನಿ ಹಿಂಗೆ ಮೀಟ್ ಮಾಡಿದ್ವು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಮೀಟ್ ಮಾಡಿಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ರಿ. ಮದುವೆ ಮಾಡ್ಕೊಳ್ಳೋ ಹುಡುಗರು ಮೀಟ್ ಮಾಡ್ಕೊಂಡ್ಲೇಬೇಕಲ್ವಾ? ಏನೋ ಹೊಸ್ದಾಗಲ್ವಾ, ಮಾತಾಡ್ಕೊಂಬಿಟ್ಟು ಓಡಾಡ್ಕೊಂಬಿಟ್ಟು ಬರ್ರಿ. ಫೋನ್ ನಂಬರು ಕಳಿಸ್ತೀನಿ. ಸರಿ ಅಮ್ಮ. ಅಮ್ಮ, ಹುಡುಗ ಹೆಂಗವನೆ? ಸೂಪರ್ ಆಗವನ? ಆ, ಹುಡುಗ ಅಂತೂ ಸೂಪರ್ ಆಗವನೆ. ಆದ್ರೆ ಆ ಹುಡುಗಂಗೆ ಒಂದು ಇದು ಅಂದ್ರೆ ಏನು ಅಂದ್ರೆ, ಆ ಹುಡುಗಂಗೆ ಹೇಳ್ಕೊಳೋದು ಅಂದ್ರೆ ಇಷ್ಟ ಆಗಕ್ಕಿಲ್ಲ. ನನಗೆ ಲಕ್ಷ ಐತೆ, ಕೋಟಿ ಐತೆ, ಅದೈತೆ ಇದೈತೆ ಅಂತ ಹೇಳ್ಕೊಳೋದು ಅಂದ್ರೆ ಇಷ್ಟ ಆಗಕ್ಕಿಲ್ಲ. ಅವನಿಗೆ ದುಡ್ಡು ನೋಡ್ಬಿಟ್ಟು ಮದುವೆ ಮಾಡ್ಕೊಳ್ಳೋ ಹುಡುಗಿ ಬೇಡವಂತೆ. ಅವನ ಮನ್ಸು ನೋಡ್ಬಿಟ್ಟು ಮದುವೆ ಮಾಡ್ಕೊಳ್ಳೋ ಹುಡುಗಿ ಬೇಕಂತೆ. ಅದಕ್ಕೋಸ್ಕರ ಅವನು ನಿನ್ನ ಭಾಳ ಪರೀಕ್ಷೆ ಮಾಡ್ತಾನೆ ಮಗಳೇ. ಸರಿನಾ? ಏಸು ಅಂದ್ರೆ ಅಷ್ಟು ಪರೀಕ್ಷೆ ಮಾಡ್ತಾನೆ. ನನ್ನ ಹತ್ರ ಕಾಸಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನಾನು ವ್ಯವಸಾಯ ಮಾಡ್ತೀನಿ ಅಂತ ಏನೇನೇನೋ ಪುಂಗ್ತಾನೆ. ಹ್ಞೂ ಅನ್ಬೇಕು. ಹೌದಾ, ಹಂಗ ಹಿಂಗ ಪರವಾಗಿಲ್ಲ ಬಿಡಿ ಅಂತ ಹೇಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ನಿನ್ನ ಕತೆ. ಆಮೇಕಿಂದ ಯಾರನ್ನೂ ಅವ್ನು ನಿನ್ನನ್ನು ಮದುವೆ ಮಾಡ್ಕೊಳಕ್ಕಿಲ್ಲ ಅಂದ್ಬಿಡ್ತಾನೆ. ಹೋ, ಹೇಳ್ಕೊಳಕ್ ಇಷ್ಟ ಇಲ್ವಾ? ಸರಿ ಬಿಡಮ್ಮ, ಆಯ್ತು. ಅವನೇನು ಹೇಳ್ಕೊಳ್ಳೋದೇನು ಬೇಡ ಬಿಡು. ಫೋನ್ ನಂಬರ್ ಒಂದು ಕಳ್ಸಮ್ಮ, ನಾನೇ ಹುಡುಗನ ಹೋಗ್ಬಿಟ್ಟು ಒಂದು ಕಿತ ಮೀಟ್ ಮಾಡಿಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬರ್ತೀನಿ ಕಣಮ್ಮ. ಇದೇ ಊರಲ್ವಾ, ಅದಕ್ಕೆ ನನಗೆ ಆಮೇಕಿಂತ ಬೇಕಾರೆ ನೀವು ಮುಂದೆ ಮುಂದೆ ಮಾತುಕತೆಯ ಮಾತಾಡ್ಕೊಳ್ಳಿವ್ರಂತೆ. ಹಾಂ, ಸರಿ ಸರಿ. ನೀನು ಹೇಳಿದ್ದೆಲ್ಲ ನಾನು ಗೆಪ್ತಿ ಐತಾನೆ, ನಾನು ಹೇಳಿದ್ದೆಲ್ಲ? ಹ್ಞೂ ಕಣಮ್ಮ, ಗೆಪ್ತಿ ಐತೆ. ಸರಿ, ಮತ್ತೆ ಹಂಗಾರೆ ಫೋನ್ ನಂಬರ್ ಕಳಿಸ್ತೀನಿ, ಮಾತಾಡು. ಸರಿ ಕಣಮ್ಮ. ಈ ಮನೆ ಅಳಿಗೆ ಹಿಂಗೆ ಮಾಡಬೇಕು. ನನಗಂತೂ ಸಾವುಕಾರ ಹುಡುಗರಿಗಿನ್ನೂ ಬಡವರಾದರೂ ಪರವಾಗಿಲ್ಲ, ಒಳ್ಳೆ ಮನೆತನ ಆಗಿರಬೇಕು. ಇವತ್ತು ನನ್ನ ಮಗಳು ಬಂಗಾರಮ್ಮನ ಮಗಳು ಮದುವೆ ಮಾಡ್ಕೊಂಡು ಯಾವ ಸುಖ ಅನುಭವಿಸ್ತಾವಳೆ ಹೇಳು? 10 ರೂಪಾಯಿ ಸುಖನೂ ಅನುಭವಿಸ್ತಿಲ್ಲ. ಆದರೆ ನಾನು ಚಿಕ್ಕ ಮಗಳಾದ್ರೂ ಸಂದಾಕಿರ್ತಾಳೆ ಅಂತ ನಂಬಿಕೆ ನನಗೈತೆ. ಆ ಹುಡುಗನ ಫೋನ್ ನಂಬರ್ ಸಿಕ್ಕಿದ ತಕ್ಷಣ ಹುಡುಗನ ಹತ್ರ ಮಾತಾಡ್ಬಿಡ್ಬೇಕು. ಅಮ್ಮ ಕಳಿಸ್ತೀನಿ ಅಂತ ಹೇಳೈತೆ, ಕಳಿಸ್ಲಿ. ಅವನ ಹತ್ರ ಮಾತಾಡ್ಬಿಟ್ಟು ಹೆಂಗವನ ಒಂದ್ಸಲ ನೋಡಬೇಕು. ನಾನಂತೂ ಅವನ್ನೇ ಮದುವೆ ಮಾಡ್ಕೊಳ್ಳೋದು. ಹೆಂಗೋ ಇಷ್ಟು ದಿನ ಈ ಬಂಗಾರಮ್ಮನ ಮಗಳನ್ನ ಇದ್ರು, ಈಗ ಅವರು ಇಲ್ವೇ, ಅವರು ಹಾಳಾಗೋಗವ್ರೆ. ಈ ಮನೆಯಾಗ ನಾನು ಒಬ್ಬಳೇ ಇನ್ನೇನು ಮಾಡಲಿ, ಸುಮ್ಮನೆ ಮಾತಾಡೋದಷ್ಟೇನೆ. ಅಯ್ಯೋ, ಭಯ ಆಗ್ತೈತೆ. ರಿಂಗ್ ಆಗ್ತೈತಲ್ವ ಫೋನು. ಅಯ್ಯೋ, ಎದೆ ಡವ 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 ಅಂತೈತೆ. ಹುಡುಗನ ಹತ್ರ ಏನಂತ ಮಾತಾಡಲಿ? ಹಲೋ, ಹೇಳಿ, ಯಾರು? ಹಲೋ, ನಾನು ನಿಮ್ಮಿ ಅಂತ. ಯಾವ ನಿಮ್ಮಿ? ಆ, ಅದು ಅದು ಅಮ್ಮ ನಿಮ್ಮ ನಂಬರ್ ಕೊಟ್ಟರು. ನಮ್ಮಮ್ಮ ಬಂದಿದ್ರಂತಲ್ಲ ನಿಮ್ಮ ಮನೇಲಿ ಮಾತುಕತೆ ಮಾತಾಡ್ಕೊಂಡು ಹೋಗೋಕ್ಕೆ ಅಂತ. ಅಮ್ಮ ಅದು. ಓ, ನೀವಾ? ಹೇಳಿ ಹೇಳಿ. ನಾನು ಅಷ್ಟೊಂದು ಗೊತ್ತಾಗಲಿಲ್ಲ. ಹೇಳಿ ಹೇಳಿ, ಹೇಳಿ. ನಾನು ನಿಮ್ಮನ್ನ ಮೀಟ್ ಮಾಡಬೇಕಿತ್ತು. ಒಂದ್ಸಲ ಮೀಟ್ ಮಾಡಿಬಿಟ್ಟು ಮಾತಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ನೀನಿಯಾ ಫೋನ್ ಹಾಕ್ತೆ ನಿಮಗೆ. ಇದೇ ಊರಾಗಿದ್ದೆ ನಾನು, ನಿಮ್ಮ ಊರಾಗೆ ನೀನಿಯಾ. ಅದಕ್ಕೆ ನೀವೇನಾರ ಸಿಗ್ತೀರಾ ಅಂತ ಹೇಳ್ಬಿಟ್ಟು ಫೋನ್ ಹಾಕ್ದೆ. ಹೌದಾ? ಆ, ಅದು ಅದು ಹಳ್ಳಿ ಅಲ್ವಾ, ಇಲ್ಲೆಲ್ಲ ಸುಮ್ಮನೆ ಮೀಟ್ ಮಾಡೋದು ಅದು ಇದು ಎಲ್ಲನೂ ಮಾಡಿದ್ರೆ ಜನ ಒಂಥರ ಅನ್ಕೋತಾರೆ. ಅಂದರೆ ಅದು ಸರಿ ಬಿಡಿ, ಆಯಿತು. ನಮ್ಮ ಅಮ್ಮನೊಂದ್ಸಲ ಕೇಳಿಬಿಟ್ಟು ಬರ್ತೀನಿ, ಹೇಳ್ತೀನಿ ನಿಮಗೆ. ನಾನು ಸಂಜೆ ಹೇಳ್ತೀನಿ. ಇದೇ ನನ್ನ ಫೋನ್ ನಂಬರ್. ನನ್ನ ಹೆಸರು ಸೇವ್ ಮಾಡ್ಕೊಳ್ಳಿ, ನಿರ್ಮಲಾ ಅಂತ ನನ್ನ ಹೆಸರು. ಅರೆ, ಎಲ್ಲರೂ ನನ್ನ ಪ್ರೀತಿಯಿಂದ ನಿಮ್ಮಿ ಅಂತ ಕರೀತಾರೆ. ನೀವು ನನ್ನ ಹೆಸರನ್ನ ನಿಮ್ಮಿ ಅಂತಲೇ ಸೇವ್ ಮಾಡ್ಕೊಂಡು ನಿಮ್ಮಿ ಅಂತ ನಿನಗೆ ಕರೀರಿ ಸಾಕು. ಹಾಂ, ಆಯಿತು. ನೀವು ಹೇಳ್ತೀರಲ್ವಾ, ಖಂಡಿತ ನನ್ನನ್ನು ಮೀಟ್ ಮಾಡಕ್ಕೆ ನೀವು ಕರಿತೀರಾ ಅಲ್ವಾ? ನಾನು ರೆಡಿ ಆಗಿಬಿಟ್ಟು ಬಂದ್ಬಿಡ್ತೀನಿ ಸಂಜೆ ಅಷ್ಟೊತ್ತಿಗೆ. ನಾನು ನಮ್ಮ ಒಬ್ಳೇ ಬರ್ತೀನಿ ಬಿಡಿ, ಯಾರೋ ಏನು ಬರೋದು ಬೇಡ. ಒಬ್ಳೇ ಬಂದುಬಿಟ್ಟು ಮಾತಾಡ್ಕೊಂಡು ನಿಮ್ಮ ಜೊತೆ ಹಾಗೆ ವಾಪಸ್ ಬಂದ್ಬಿಡ್ತೀನಿ. ಓಕೆ, ಆಯಿತು ಆಯಿತು. ಸರಿ, ನಾನು ನಿಮ್ಗೆ ಹೇಳ್ತೀನಿ, ಆಮೇಲೆ ಫೋನ್ ಮಾಡ್ತೀನಿ. ಸರಿ, ಆಯಿತು.
ಯಪ್ಪ, ನನಗಂತೂ ಎದೆ ಡವ 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 ಅಂತಾಯಿತು ಹುಡುಗನ ಹತ್ರ ಮಾತಾಡೋಕ್ಕೆ. ಆದರೆ ಹೆಂಗೋ ಮಾತಾಡ್ಬಿಟ್ಟೆ. ಈಗ ಮೀಟ್ ಮಾಡ್ಬಿಟ್ಟು ಬರಕ್ಕೆ ಹೋಗಬೇಕು. ಯಾವ ಥರ ಬಟ್ಟೆ ಹಾಕೊಂಡೋಗ್ಲಿ ನಾನು? ಪ್ಯಾಂಟ್ ಶರ್ಟ್ ಹಾಕೊಂಡೋಗ್ಲಾ? ಬೇಡ ಬೇಡ, ಚೂಡಿದಾರನೇ ಇರಲಿ. ಯಾವ ಥರ ರೆಡಿಯಾಗಿ ಹೋಗ್ಲಿ? ಅವ್ನು ಕಾರಾಗಿ ಬರ್ತಾನ, ಬೈಕಾಗಿ ಬರ್ತಾನ, ರಾಯಲ್ ಎನ್ಫೀಲ್ಡಲ್ಲಿ ಬರ್ತಾನ? ಡುಗು 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 ಅಂತ ಬಂದುಬಿಟ್ರೆ ಹಾಂ, ಅಯ್ಯೋ ರಾಯಲ್ ಎನ್ಫೀಲ್ಡ್ ಆದರೆ ಚೆನ್ನಾಗಿರ್ತೈತೆ. ಇಲ್ಲ ಕಾರಾಗಿ ಬಂದರೆ ಮೀಟ್ ಮಾಡೋಕ್ಕೆ? ಕಾರಾಗಿ ಬಂದರೆ ಕೂತ್ಕೊಂಡು ಎ ಸಿ ಆನ್ ಮಾಡ್ಕೊಂಡು ಕಾರಾಗೆ ಚೂಮ್ ಚೂಮ್ ಅಂತ ಕುತ್ಕೊಬಿಡ್ಬೋದು. ಕಾರಾಗಿ ಕುತ್ಕೊಂಡಾಗ ಎ ಸಿ ಆನ್ ಮಾಡ್ಕೊಂಡಾಗ ಚಳಿ ಆಗ್ತೈತಲ್ವಾ? ಚಳಿ ಆಗ್ತೈತೆ ಅಂದರೆ ಒಂದು ಮೇಲ್ಗಡೆ ಒಂದು ಜಾಕೆಟ್ ಹಾಕೊಂಡು ಹೋಗ್ಬೇಕು. ಎ ಸಿ ಗಾಡಿ ಅಲ್ವಾ? ಮತ್ತು ಹೋಗ್ಬೇಕಾದ್ರೆ ನಾನೇನು ತಗೊಂಡೋಗಲ್ಲ. ನನಗವನು ಚಾಕ್ಲೇಟು, ಬೊಕ್ಕೆ, ಏನಾದರೂ ಗಿಫ್ಟು, ರಿಂಗ್ ಏನಾದ್ರು ತಗೊಂಡ್ಬಿಟ್ಟು ಬರ್ತಾನ? ಹೌದು, ತಗೊಂಡು ಬಂದೇ ಬರ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನೇನು ಕೇಳಲ್ಲಪ್ಪ ಅವನ್ನ, ರಿಚ್ ಇದ್ದೀರಾ ಅದು ಇದು ಅಂತ ಏನೂ ಕೇಳಲ್ಲ. ಅವನ ಮುಂದೆ ನನಗೂ ಬಡವರಂದ್ರೇ ಇಷ್ಟನೇನೋ ನನಗೆ ಹಟ್ಟಿಗೆ ಮಾಡ್ತೀನಿ. ಆವಾಗ ಅವನಿಗೂ ನಾನು ಇಷ್ಟ ಆಗೋಗ್ಬಿಡ್ತೀನಿ ಅಂತ ಅನ್ನಿಸ್ತೈತೆ. ಈ ದುಡ್ಡಿರೋರಿಗೆಲ್ಲ ಅಷ್ಟೇನೆ, ದುಡ್ಡು ಐತೆ ಅದು ಇದು ಅಂತ ಮಾತಾಡೋದು ಅಂದರೆ ಅವ್ರಿಗೆ ಇಷ್ಟನೇ ಆಗಲ್ಲಪ್ಪ. ಅದು ಯಾಕೆ ಅಂತಲೇ ಗೊತ್ತಿಲ್ಲ ನನಗಂತೂ. ಐ ಲವ್ ಯು ಅಂತ ಮೆಸೇಜ್ ಮಾಡಲಾ? ಬೇಡ ಬೇಡ ಬೇಡ, ಅವನೇ ಫಸ್ಟ್ ಐ ಲವ್ ಯು ಅಂತ ಹೇಳಬೇಕು. ಸಂಜೆ ಮೀಟ್ ಮಾಡಕ್ಕೆ ಕರೀತಾನಲ್ಲ, ಆವಾಗ ಐ ಲವ್ ಯು ಅಂತ ಹೇಳಿದ್ರೆ ಆಯಿತು. ಇದೇನೇ ನಿಮ್ಮಿ ಒಬ್ಬೊಬ್ಬಳೆ ಖುಷಿ ಖುಷಿಯಾಗಿ ನಕ್ಕೊಂಡು ಮನಸ್ಸೊಳಗೆ ನಗ್ತಾ ಇದೆಯಲ್ಲ, ಏನೇ ಸಮಾಚಾರ? ಅಯ್ಯೋ ಏನಿಲ್ಲಕ್ಕ, ಸುಮ್ಮನೆ ಹಿಂಗೆ ನೆನೆಸ್ಕೊಂಡು ಬಂಗಾರಮ್ಮ ನೆನೆಸ್ಕೊಂಡು ನಗ್ತಾ ಇದ್ದೆ ಅಷ್ಟೇನೆ. ಇನ್ನೂ ಬರಲಿಲ್ವಲ್ಲ ನಿಮ್ಮ ಅತ್ತೆ? ಹೊಸ್ದಾಗಿ ಮದುವೆ ಮಾಡ್ಕೊಂಡವಳಲ್ವಾ, ಅವಳಿಗೂ ಗಂಡನ ಮನೆಗೆ ಸ್ಟಾರ್ಟಿಗೆ ಅಡ್ಜಸ್ಟ್ ಆಗಬೇಕು ಅಂತ ಸ್ವಲ್ಪ ಕಷ್ಟ ಆಗ್ತೈತಲ್ವಾ, ಅದಕ್ಕೆ ಎಲ್ಲೋ ಅಲ್ಲೇ ಅವರೇ ಅಂತ ಅನ್ನಿಸ್ತೈತೆ. ಎಲ್ಲ ಆದಮೇಲೆ ಬರ್ತಾರಲ್ವಾ. ಬಿಡು. ಮತ್ತೆ ನೀನು ಊಟ ಎಲ್ಲ ಮಾಡಿದ್ದಾಯ್ತಾ, ಇಲ್ಲ ಇನ್ನೂ ಮಾಡಬೇಕಾ? ಇಲ್ಲಕ್ಕ, ಇನ್ನೂ ಮಾಡಬೇಕು. ಅಮ್ಮನ ಹತ್ರ ಫೋನಾಗಿ ಮಾತಾಡ್ತಾ ಇದ್ದೆ. ಅಮ್ಮ ಫೋನ್ ಹಾಕಿತ್ತು, ಅದಕ್ಕೆ ನೀ ಫೋನಾಗಿ ಎಲ್ಲನೂ ಮಾತಾಡ್ತಾ ಇದ್ದೆ. ಇವಾಗ ಯಾರೂ ಮನೆಯಾಗಿರಲಿಲ್ಲ ಅಲ್ವಾ, ಅದಕ್ಕೆ ನೀನು ಒಬ್ಬಳೇ ಇನ್ನೇನು ಮಾಡಲಿ? ಹೋಗ್ಲಿ, ಕಂಪ್ಯೂಟರ್ ಕ್ಲಾಸ್ಗೆ ಏನಾದರೂ ಹೋಗು. ಬೇಕಾದ್ರೆ ನಿಂಗೆ ವರ್ಕ್ ಫ್ರಮ್ ಹೋಮ್ ಏನಾದರೂ ಕೆಲಸನಾದರೂ ಹೇಳ್ತೀನಿ ನಿನಗೆ. ಆರಾಮಾಗೆ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡಿರಿವಂತೆ. ಇವಳಿಗಂತೂ ತಲೆ ಕೆಟ್ಟೈತೆ. ನನಗೆ ಯಾರು ತಲೆ ಕೆಟ್ಟೈತಾ? ಸಾವುಕಾರನ ಮದುವೆ ಮಾಡ್ಕೊತಾ ಇದ್ದೀನಿ, ಎಂಜಾಯ್ ಮಾಡ್ಕೊಂಡಿರೋದು ಬಿಟ್ಟು ಇವಳಿಗಂತೂ ತಲೆ ಇಲ್ಲ. ಇಷ್ಟು ದೊಡ್ಡ ಮನೆ, ಇಷ್ಟೊಂದು ಆಸ್ತಿ ಇಟ್ಕೊಂಡ್ರು ಒತ್ಕೊಂಡು ಕುಟ 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 ಅಂತ ಕುಂತವಳೆ. ಆದರೆ ನಾನು ಸಾಧ್ಯನೇ ಇಲ್ಲ. ನಾನು ಮೊದಲೇ ಕೋಟ್ಯಾಧೀಶ್ವರು, ನಾನು ಯಾಕೆ ಕುಟ 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 ಅಂತ ಒತ್ಕೊಂಡು ಕೂತ್ಕೊಳ್ಳಿ? ಸಾಧ್ಯನೇ ಇಲ್ಲ ಬಿಡು. ಅಯ್ಯೋ, ಇವಾಗೆಲ್ಲ ಇಂಟ್ರೆಸ್ಟ್ ಇಲ್ಲ ಅಕ್ಕ, ನನಗೆ ಬೋರ್ ಆಗುತ್ತೆ ನನಗೆ ಅದೆಲ್ಲ ಮಾಡೋಕ್ಕೆ. ಅಕ್ಕ, ನಿಂದು ಯಾವುದಾದ್ರೂ ಒಂದು ಚೆನ್ನಾಗಿರೋ ಡ್ರೆಸ್ ಇದ್ರೆ ನನಗೆ ಕೊಡ್ತೀಯಾ? ಇಲ್ಲ ಸೀರೆ ಬೇಡ ಬೇಡ, ಚೆನ್ನಾಗಿರೋದೊಂದು ಡ್ರೆಸ್ ಕೊಡ್ತೀಯಾ? ಅದು ನನ್ನ ಹತ್ರ ಕೇಳ್ತೀಯಲ್ಲೇ? ಹೋಗಿ ಹಾಕೋ, ಎಷ್ಟೊಂದಿದ್ದಾವೆ. ಇಬ್ರು ಒಂದೇ ದಪ್ಪ ಇದ್ದೀವಿ, ಎಲ್ರಿಗೂ ಇಬ್ರಿಗೂ ಆಗ್ತವೆ. ಹೋಗಿ ನಾನು ವಾಲ್ಡ್ರ ಬಗ್ಗೆನೇ ಇಕ್ಕಿದ್ದೀನಿ, ಇಲ್ಲ ಬೀರುನಾಗವೆ, ಯಾವ್ದು ಬೇಕೋ ತಗೊಂಡು ಹಾಕ. ಅಕ್ಕ, ನಾನು ಪ್ಯಾಂಟ್ ಶರ್ಟ್ ಹಾಕೊಂಡ್ರೆ ಸಂದ ಕಾಣಿಸ್ತೀನಾ, ಚೂಡಿದಾರ ಹಾಕೊಂಡ್ರೆ ಸಂದ ಕಾಣಿಸ್ತೀನಾ? ಇಷ್ಟು ದಿನ ಇಲ್ದಿದ್ದು ಇವಾಗ ಯಾಕೆ ಹಿಂಗೆ ಕೇಳ್ತಾ ಇದೆಯಾ? ನೀನು ಏನು ಹಾಕೊಂಡ್ರು ಚೆನ್ನಾಗಿ ಕಾಣಿಸ್ತೀಯ, ನನ್ನ ತಂಗಿ ಅಲ್ವಾ, ಚೆನ್ನಾಗೇ ಕಾಣಿಸ್ತೀಯ ನನ್ನ ಕಣ್ಣು ನೀನು. ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಯಾವ್ದು ಹಾಕೊಂಡ್ಲಿ ಅಂತ ಹೇಳ್ಬಿಟ್ಟು. ಇದೇನೆ ಹೊಸ್ದಾಗಿ. ಏನಾಗೈತೋ ನಿನ್ಗಂತೂ. ಸರಿ ಸರಿ, ಅಲ್ಲವೇ ಬೀರುನಾಗ ಅಕ್ಕ, ನನಗೆ ಸ್ವಲ್ಪ ಕೆಲಸ ಐತೆ, ನಾನಿನ್ನೂ ಲಾಗೌಟೇ ಮಾಡಿಲ್ಲ ಆಫೀಸ್ದು. ಹೋಗ್ಬಿಟ್ಟು ಲಾಗೌಟ್ ಮಾಡ್ಕೊಂಬಿಟ್ಟು ಬರ್ತೀನಿ. ನೀನು ಅದೇನೋ ಹೋಗು ಬಟ್ಟೆನ. ಏಕೋ ಏನು ನನ್ನಲ್ಲಿ ಹೊಸ ಆಸೆಯು ಮೂಡುತ್ತಿದೆ, ಯಾಕೋ ಏನು ಮನಸ್ಸಲ್ಲಿ ಒಂದು ಬಯಕೆಯು ಕಾಡುತ್ತಿದೆ.